ನಾವು ನಿಮಗೆ ಮಾತನ್ನ ಕೊಟ್ಟಿದ್ವಿ, ನಾವು ನಿಮಗೆ 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ. ಕೆಲವರು ಟೀಕೆ ಮಾಡಿದ್ರು, ಕೆಲವರು ಟಿಪ್ಪಣಿ ಮಾಡಿದ್ರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ಈ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಾವು ಹೇಳಿದ್ವಿ, ನಮ್ಮ ಮೊದಲ ಗುರಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ, ಪಂಚರತ್ನ ಕಾರ್ಯಕ್ರಮಗಳನ್ನ ನಿಮಗೆ ಘೋಷಣೆ ಮಾಡಿ ನಾವು ಆಮೇಲೆ ನಿಮ್ಮ ಹತ್ರ ಬಂದು ಮಾತನಾಡ್ತೇವೆ ಅಂತ ಹೇಳಿ. ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ. ನಾವು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ವಿ, ಹಣ ಎಲ್ಲಿರ್ತದೆ, ಹೆಂಗ್ ಬರ್ತದೆ, ಹೆಂಗ್ ಸಾಧ್ಯ ಆಗ್ತದೆ. ನಾವು ಒಂದೇ ಒಂದು ಮಾತು ಹೇಳಿದ್ದು ಈ ರಾಜ್ಯದ ಜನರ ಮುಂದೆ, ಯಾವ 40% ಭ್ರಷ್ಟಾಚಾರದ ಆರೋಪವನ್ನ ನಾವು ಮಾಡಿದ್ದೇವೆ, ಆ ಭ್ರಷ್ಟಾಚಾರದ 40% ಹಣವನ್ನ ಈ ರಾಜ್ಯದ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಂಚ್ತೇವೆ. ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೇವೆ ಅಂತೇಳಿ ಇವತ್ತು ಆ ಅನುಷ್ಠಾನವನ್ನ ಮಾಡಿ ತಮ್ಮ ಮುಂದೆ ಬಂದು ಇವತ್ತು ನಾವು ನಿಂತಿದ್ದೇವೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೆ ಅಂತ ಹೇಳಿ. 40% ಕಮಿಷನ್ ತಗೋತಾ ಇದ್ದೀರಿ. ಆ 40% ಕಮಿಷನ್ ಅನ್ನ ಈ ರಾಜ್ಯದ ರೈತರಿಗೆ, ಈ ರಾಜ್ಯದ ಮಹಿಳೆಯರಿಗೆ 5 ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಮಗೆ ಹಣ ಸಾಕಾಗ್ತದೆ. ಅದನ್ನ ಕಟ್ ಮಾಡಿ, ಅದನ್ನ ತೆರಿಗೆಯನ್ನ ಕಟ್ ಮಾಡಿ, ಅವ್ರು ತಗೊಳ್ತಾ ಇರ್ತಕ್ಕಂಥ ಹಣವನ್ನ ಕಟ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅಭಿವೃದ್ಧಿಗೆ ಕುಂಠಿತ ಮಾಡುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ಯಾವ ಭ್ರಷ್ಟಾಚಾರದ ಆರೋಪವನ್ನ ನಿಮ್ಮ ಮೇಲೆ ಮಾಡಿದ್ವಿ, ಯಾವ ಭ್ರಷ್ಟಾಚಾರವನ್ನ ನೀವು ಮಾಡ್ತಾ ಇದ್ರಿ, ಅದನ್ನ ತಪ್ಪಿಸಿ ಇವತ್ತು ರಾಜ್ಯದ ಮಹಿಳೆಯರಿಗೆ ಇವತ್ತು ಮನೆ ಮನೆಗೆ 5 ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ.